ಕರ್ತನಿಗೆ ಶುಭಗಳು. ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಎಪಿಸಿ ಅವ್ರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಸಹ ಬದುಕಿಸಿದನು. ಪೂರ್ವದಲ್ಲಿ ನೀವು ಅಪರಾಧಿಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದಾಗ ಇಹಲೋಕ ಅನುಸಾರವಾಗಿ ನಡೆಸಿಕೊಂಡು ವಾಯುಮಂಡಲ ಅಧಿಪತಿಗೆ ಅಂದರೆ ನಂಬಲಿಲ್ಲದವನ ಅವಿಧೇಯತೆಗೆ ಈಗ ಪ್ರೇರೇಪಿತವಾಗಿ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡ್ರಿ. ಅಪರಾಧಿಗಳ ಮತ್ತು ಪಾಪಗಳ ದೆಸೆಯಿಂದ ನೀವು ಸತ್ತವರಾಗಿದ್ದಾಗ ನಮ್ಮನ್ನು ಸಹ ಬದುಕಿಸಿದನು. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅಪರಾಧಿಗಳ ಪಾಪಗಳ ದೆಸೆಯಿಂದ ನಾವು ಸತ್ತವರಾಗಿದ್ದಾಗ ನಮ್ಮನ್ನು ಸಹ ಕೂಡ ಬ್ರತಿಕಿಸಿದನು. ನಮ್ಮನ್ನು ಕೂಡ ಬ್ರತಿಕಿಸಿ ನಮ್ಮನ್ನು ಪ್ರೀತಿಸ್ತಾ ಇದ್ದ ದೇವರು. ಸ್ತೋತ್ರ ಸ್ತೋತ್ರ. ಏಕೆಂದರೆ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ, ನಮ್ಮನ್ನು ಸ್ಥಿರಗೊಳಿಸ್ತಾ ಇದ್ದಾನೆ, ನಮ್ಮನ್ನು ಸ್ಥಿರಪಡಿಸ್ತಾ ಇದ್ದಾನೆ. ನೋಡ್ರಿ, ವಾಯುಮಂಡಲ ಅಧಿಪತಿ ಅಂದ್ರೆ ಯಾರು? ಸೈತಾನು ನಮಗೆ ಎಷ್ಟು ನಿರಾಶೆ ನಿಸ್ಪೃಹದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ, ನಂಬಿಕೆ ಇಲ್ಲದವರಾಗಿ ನೀವಿರಬೇಕು ಅಂತ ಎಲ್ಲ ಕಾರ್ಯಗಳಿಗೆ ಅಡ್ಡು ತಗಲ್ತಾನೆ. ಪ್ರತಿ ದಿನವೂ ಅಡ್ಡು ಬಂಡೆಯಾಗಿ ನಮ್ಮನ್ನ ಬಹು ನಿರಾಶೆಗೊಳಿಸ್ಬೇಕಂತ ಎಲ್ಲ ವಿಷಯದಲ್ಲಿ ಪ್ರತಿ ವಿಷಯದಲ್ಲಿ ನಮ್ಮನ್ನ ನಿರಾಶೆಗೊಳಿಸ್ತಾನೆ. ನಿಸ್ಪೃಹವಾಗಿ ನಮ್ಮನ್ನ ನೋಡ್ತಾ ಇದ್ದಾಗ ದೇವರು, ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಕಂದ, ಬಾ, ಇನ್ನು ಬಲಗೊಳ್ಬೇಕು ಅಂತ ಅವನು ಸೈತಾನ ಕುತಂತ್ರಕ್ಕೆ ನಮ್ಮನ್ನು ಬಿದ್ದು ಹೋದಾಗದಾಗಿ ಕೃಪೆಯಿಂದ ನಮ್ಮನ್ನು ರಕ್ಷಿಸ್ತಾನೆ, ಕೃಪೆಯಿಂದ ನಮ್ಮನ್ನು ಕಾಪಾಡ್ತಾನೆ, ಕೃಪೆಯಿಂದ ನಮ್ಮನ್ನು ಬಲಗೊಳಿಸ್ತಾನೆ. ನೋಡ್ರಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅಪರಾಧಿಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಾಗ ನಮ್ಮನ್ನು ಸಹ ಬದುಕಿಸಿದನು. ನಮ್ಮನ್ನು ಕೂಡ ಸಹ ಬದುಕಿಸಿ ನಮ್ಮನ್ನು ದಿನವೂ ಈ ಪಾಪ ಮಾಡಿದೀಯಾ, ಈ ದೋಷ ಮಾಡಿದೀಯಾ ಅಂತ ನಮ್ಮನ್ನು ಬಹುವಾಗಿ ಚಿಂತೆಗೆ ಒಳಗಾಗಬೇಕಂತ, ನಮ್ಮನ್ನ ಚಿಂತೆಯಿಂದ ತುಂಬಿಸಬೇಕು ಅಂತ ಬಹು ಕಾಚಾಟ, ಗಂಜಾಟ, ಸುತ್ತಾಟದಿಂದ ತಲೆನೋವು ಬರಬೇಕು. ಇವರು ಕೈಗಳಲ್ಲಿ ಪಾಪವು, ದೋಷವು ಮುಚ್ಚಕೊಂಡಿದೆ, ಹೃದಯದಲ್ಲಿ ಪಾಪ ದೋಷವಿದೆ. ಇದು ಇವರಿಗೆ ಪರಿಶುದ್ಧವಾಗಿ ಜೀವಿಸೋಕೆ ಆಗೋದಿಲ್ಲ, ನಿರ್ಮಲ ಹೃದಯದಿಂದ ಇರೋಕೆ ಆಗೋದಿಲ್ಲ ಅಂತ ನಿರಾಶೆ ನಿಸ್ಪೃಹಕ್ಕೆ ಒಳಗಾಗಿ ಮಾಡ್ತಾನೆ. ಆದರೆ ದೇವರು ಅನಾದಿ ಸಂಕಲ್ಪದಲ್ಲಿ ಮುಂದೆನೇ ಅವರು ನೋಡ್ರಿ, 1ನೇ ಅಧ್ಯಾಯ 3ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಸ್ತೋತ್ರ ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳಿಂದ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಮಗೆ ವರಗಳನ್ನು ಬಚ್ಚಿಕಿದ್ದಾನೆ. ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಮಗೆ ಸಕಲ ವರಗಳನ್ನು ಬಚ್ಚಿಕೆ ಹಾಕಿದ್ದೇನೆ. ನಾವು ಕೇವಲ ದೇವರಿಗೆ ಸ್ತೋತ್ರ ಮಾಡಿದರೆ ಸಾಕು. ದೇವರೇ ಸ್ತೋತ್ರಪ್ಪ, ನನ್ನನ್ನು ಬ್ರತಿಕಿಸು, ನನ್ನ ಬಲಗೊಳಿಸು, ನನ್ನ ಸ್ಥಿರಗೊಳಿಸು, ನನ್ನ ಸಿದ್ಧಪಡಿಸು. ಏಸಪ್ಪ ನಿನಗೆ ಸ್ತೋತ್ರ ಅಂತ ಹೇಳಿದರೆ ಸಾಕು. ಅವನು, ನೀನು ಪಾಪ ಮಾಡಿದೆಯಲ್ಲ, ನಿನ್ನ ದೋಷ ಮಾಡಿದೆಯಲ್ಲ, ನೀನು ಇದು ಮಾಡಿದೆಯಲ್ಲ, ನನಗೆ ಅದು ಮಾಡಿದೆಯಲ್ಲ ಅಂತ ನಿನ್ನನ್ನು ಎಷ್ಟು ನಿರಾಶೆಗೊಳಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ನೀನು ಏನು ಹೇಳ್ಬೇಕಂದ್ರೆ, ಯೇಸು ಕ್ರಿಸ್ತನನ್ನ ಧ್ಯಾನ ಮಾಡಬೇಕು, ಯೇಸು ಕ್ರಿಸ್ತನಿಂದ ನೀನು ಬಲಗೊಳ್ಳಬೇಕು, ಯೇಸು ಕ್ರಿಸ್ತನಿಂದ ನೀನು ಸ್ಥಿರಗೊಳ್ಳಬೇಕು. ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲರು ಆಗಿರಬೇಕು ಅಂತ ನಮ್ಮನ್ನು ಜಗದುತ್ಪತ್ತಿ ಮುಂಚಿನಲ್ಲೇ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹೆಂಗಿರ್ಬೇಕಂತಂದು, ದೋಷವಿಲ್ಲದವರು ಪರಿಶುದ್ಧರು ಇರಬೇಕು ಅಂತಂದು ಜಗತ್ತುತ್ಪತ್ತಿ ಮುಂಚೆನೆ ಕ್ರಿಸ್ತನಲ್ಲಿ ಆರಿಸಿಕೊಂಡು
ಆತನ ತನ್ನ ಕೃಪೆ ಪ್ರಖ್ಯಾತಿಯಾಗಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾಗಿ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿಕೊಂಡು ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರಕಿತು. ಆತನ ಪ್ರಿಯನಲ್ಲಿ ನಮಗೆ ದೊರಕಿತು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರಕಿತು. ಕೃಪಾದಾನವು ನಮಗೆ ನಾವು ಏನ್ ಮಾಡ್ತಾ ಇದ್ದೀವಿ? ಸ್ವೀಕರಿಸ್ತಾ ಇದ್ದೀವಿ. ನಾವು ದೋಷವಿಲ್ಲದವರಾಗಿರಬೇಕು ಅಂತ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ತನ್ನ ಕೃಪೆಯಿಂದ ನಾವು ಪಾಲ್ಗೊಳ್ತಾ ಇದ್ದೀವಿ. ತನ್ನ ಕೃಪೆಯಿಂದ ನಾವು ನೀತಿವಂತರಾಗಿದ್ದೇವೆ. ತನ್ನ ಕೃಪೆಯಿಂದ ನಾವು ಆರಿಸಿಕೊಂಡಿದ್ದಾನೆ. ಜಗದುತ್ಪತ್ತಿಗೆ ಮುಂಚೆನೇ ನಮ್ಮನ್ನು ಪ್ರೀತಿಯಿಂದ ಆರಿಸಿಕೊಂಡು ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತ ರಕ್ತನ ಮೂಲಕ ನೋಡ್ರಿ ಏನ್ ಹೇಳ್ತದನ್ರಿ, ತನ್ನ ಸಂಕಲ್ಪವನ್ನು ನಮಗೆ ತಿಳಿಸುವುದಕ್ಕೆ ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ದೊರಕಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನಮ್ಮ ಅಪರಾಧಗಳ ಪರಿಹಾರವಾಗಬೇಕೆಂದು ಬಿಡುಗಡೆಯಾಯಿತು. ನಮ್ಮ ಅಪರಾಧಿಗಳು ಬಿಡುಗಡೆಗಾಗಿ, ನಮ್ಮ ಪಾಪಗಳು, ನಮ್ಮ ದೋಷಗಳು ಬಿಡಿಸಬೇಕಂತ ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿಗೊಳಿಸಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ. ದೋಷವಿಲ್ಲದವರಾಗಿರ್ಬೇಕು ಅಂತ, ಪರಿಶುದ್ಧರು ಆಗಿರಬೇಕಂತ ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡು ತನ್ನ ಕೃಪೆಯು ಪ್ರಖ್ಯಾತೆಯಾಗಬೇಕಂತ ಯೇಸು ಕ್ರಿಸ್ತನ ಮೂಲಕ ತಮ್ಮ ಪುತ್ರರನ್ನಾಗಿ ಮಾಡಬೇಕಂತ ಜಗತ್ಪುನಾದಿಗೆ ಮುಂಚೆನೇ ನಮ್ಮನ್ನು ದೇವರೇ ಎಷ್ಟು ಗొప్ప ಆಲೋಚನೆಯನ್ನು ನಮ್ಮನ್ನಿಟ್ಟಿದ್ದೀರಪ್ಪ. ನಿಮಗೆ ಸ್ತೋತ್ರ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ಯೇಸಪ್ಪ. ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.